ಎಲ್ಲರಿಗೂ ನಮಸ್ಕಾರ. ಇದು ಕಗ್ಗದ 934ನೇ ಪದ್ಯ. ನೂರಾರು ಮತವಿಹುದು ಲೋಕದುಗ್ರಾಣದಲ್ಲಿ, ಆರಿಸಿಕೊ ನಿನ್ನ ರುಚಿಗೆ ಒಪ್ಪುವನ ಅದರೊಳ್. ಸಾರದಡುಗೆಯನೊಳ ವಿಚಾರದೊಲೆಯಲ್ಲಿ ಮಾಡು, ಬೇರೆ ಮತಿ ಬೇರೆ ಮತ ಮಂಕುತಿಮ್ಮ. ಇಲ್ಲಿ ಡಿ ವಿ ಜಿಯವರು ಎಷ್ಟು ಸುಂದರವಾಗಿ ಒಂದೇ ಆಲೋಚನೆಗಳು ಮತ್ತು ಬೇರೆ ಬೇರೆ ಮನುಜನಲ್ಲಿ ಯಾವ ತರಹ ಬೇರೆ ಬೇರೆ ತರ್ಕಗಳನ್ನು ಅವನು ಉಪಯೋಗಿಸ್ಕೊಂಡು ಅದು ವಿಭಿನ್ನವಾಗಿರುತ್ತೆ ಅನ್ನೋದನ್ನು, ಆದರೆ ಅದರಲ್ಲಿ ಹೇಳ್ತಾರೆ ನಿನ್ನ ಅಭಿರುಚಿಗೆ ತಕ್ಕಂತೆ ನಿನ್ನ ಆಲೋಚನೆಗಳನ್ನು ಅಭಿಪ್ರಾಯಗಳನ್ನು ಆರಿಸ್ಕೊ ಅಂತ ಹೇಳ್ತಾರೆ. ದಟ್ ಈಸ್ ವಾಟ್ ದ ಫ್ರೀಡಮ್ ಆಫ್ ಚಾಯ್ಸ್. ಮನುಷ್ಯನಿಗೆ ಇರೋ ಒಂದು ಗ್ರೇಟೆಸ್ಟ್ ಗಿಫ್ಟ್ ಅಂದರೆ ನಮಗೆ ಒಂದು ಚಾಯ್ಸ್ ಇದೆ. ನಮಗೆ ಏನು ಬೇಕೋ ಅದನ್ನು, ನಮಗೆ ಯಾವುದು ಸರಿ ಅನಿಸತ್ತೋ ನಮ್ಮ ಅನುಭವಗಳಲ್ಲಿ ಬಂದಿರೋದ್ರಲ್ಲಿ ಅದರ ಪ್ರಕಾರ ನಮಗೆ ಯಾವುದು ಸರಿ ಅನಿಸತ್ತೋ ಅದನ್ನು ಒಂದು ಆರಿಸಿಕೊಳ್ಳೋ ಒಂದು ಚಾಯ್ಸ್ ನಮ್ಮ ಅಲ್ಲಿ ಇರುತ್ತೆ. ಇಲ್ಲಿ ಹೇಳ್ತಾರೆ ನೂರಾರು ಮತವಿಹುದು ಲೋಕದುಗ್ರಾಣದಲ್ಲಿ. ಉಗ್ರಾಣ ಅಂದರೆ ಸ್ಟೋರ್ ಹೌಸ್. ಈ ಜಗತ್ತಿನಲ್ಲಿ ಸಾವಿರಾರು ಜನ, ನೂರಾರು ಜನ ಅಂದರೆ ಸಾವಿರಾರು ಜನ ಸಾವಿರಾರು ಅಭಿಪ್ರಾಯಗಳನ್ನು ಪ್ರತಿಪಾದಿಸಿದ್ದಾರೆ ಅಲ್ವಾ. ಎಷ್ಟೋ ನಮ್ಮ ಹಿಂದಿನ ಜನಾಂಗದವರು ಬಂದು ನಮಗೆ ಜಗತ್ತು ಯಾವಾಗಿಂದ ಸೃಷ್ಟಿಯಾಯಿತು ಆವಾಗಿಂದ ವೇದಾಂತಗಳಾಗಲಿ ಅಥವಾ ಈಗ ದ್ವೈತ ಸಿದ್ಧಾಂತ, ಅದ್ವೈತ ಸಿದ್ಧಾಂತ, ವಿಶಿಷ್ಟ ಅದ್ವೈತ, ವೀರಶೈವ ಸಿದ್ಧಾಂತ, ಯಾವುದೇ ಒಂದು ತಗೊಂಡ್ರೂ ಇದೆಲ್ಲ ಆ ಮನುಜರು ನಮಗೆ ಕೊಟ್ಟಿರೋ ಅವರ ಒಂದು ಅಭಿಪ್ರಾಯಗಳು ಅಷ್ಟೇ ಅಲ್ವಾ, ಇನ್ನೇನೂ ಇಲ್ಲ. ಅದು ಅವರ ಅನುಭವಕ್ಕೆ ಬಂದಿದ್ದು, ಅವರಿಗೆ ಅನ್ನಿಸಿದ್ದನ್ನು ಅವರು ನಮಗೆ ಕೊಟ್ಟು ಹೋಗಿದ್ದಾರೆ, ಅವರವರ ಆಲೋಚನೆಗಳನ್ನು. ಅದರಲ್ಲಿ ಡಿ ವಿ ಜಿ ಹೇಳ್ತಾರೆ ಆರಿಸಿಕೊ ನಿನ್ನ ರುಚಿಗೆ ಒಪ್ಪುವುದನು ಅದರೊಳ್. ಅಂದರೆ ಅದರಲ್ಲಿ ನೀನು ನಿನ್ನ ಅಭಿರುಚಿಗೆ ತಕ್ಕಂತೆ ಅದನ್ನು ಆರಿಸ್ಕೋ. ಎಷ್ಟು ಸುಂದರ ನೋಡಿ ಅಲ್ವಾ. ಈಗ ಯಾವುದೇ ಒಂದು ಸಿದ್ಧಾಂತದ ಒಂದು ಪಂಕ್ತಿಯಲ್ಲಿ ನಾವು ಜನಿಸಿದ್ರೂ ಮತ್ತೊಂದು ಸಿದ್ಧಾಂತದ ಪಂಕ್ತಿಯನ್ನು ನಾವು ಖಂಡಿಸಬೇಕು ಅಂತ ಏನೂ ಇಲ್ಲ. ಅದರಲ್ಲಿ ಏನಾದರೂ ಒಳ್ಳೆಯದಿದ್ದರೆ ಅದನ್ನು ನಾವು ತಗೋಬೋದು, ಹಾಗೂ ನಮ್ಮದೇ ಒಂದು ಸಿದ್ಧಾಂತವನ್ನು ನಾವು ರೂಪಿಸ್ಕೊಳ್ಬಹುದು. ಯಾಕಂದರೆ ನಮ್ಮ ಅನುಭವಗಳು ಬೇರೆ, ಅವರುಗಳಿಗೆ ಆಗಿದ್ದ ಅನುಭವಗಳು ಬೇರೆ ಇರುತ್ತೆ. ಆದ್ದರಿಂದ ಅವ್ರು ಹೇಳ್ತಾರೆ ನಿನ್ನ ಒಂದು ಅಭಿರುಚಿಗೆ ತಕ್ಕಂತೆ ನೀನು ನಿನ್ನ ಆಲೋಚನೆಗಳನ್ನು ರೂಪಿಸ್ಕೋ ಅಂತ ಹೇಳ್ತಾರೆ. ಮತ್ತೆ ಮುಂದೆ ಹೇಳ್ತಾರೆ ಸಾರದಡುಗೆಯನೊಳು ವಿಚಾರದೊಲೆಯಲ್ಲಿ ಮಾಡು. ಅಂದರೆ ಅವುಗಳಿಂದ ನೀನು ಈಗ ಹಿಂದಿಂದೆಲ್ಲ ತತ್ವಗಳನ್ನು ಓದಿದಾಗ ನಿನಗೆ ಏನು ದೊರಕಿದೆಯೋ ಅದನ್ನು ನೀನು ಒಂದು ವಿಚಾರ ಮಂಥನೆ ಮಾಡು. ವಿಚಾರವೆಂಬ ಒಲೆಯಲ್ಲಿ ಅದನ್ನು ಪಕ್ವಗೊಳಿಸು ಅಂತ ಹೇಳ್ತಾರೆ. ಅಂದರೆ ನಾವು ನಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಅದು ಸರಿನಾ ತಪ್ಪ, ಮಾಡಬಹುದಾ ಮಾಡಬಾರ್ದಾ, ಯಾಕೆ ಈ ಥರ ಹೇಳಿದ್ದಾರೆ ಅನ್ನೋದನ್ನು ನಾವು ಒಂದು ಯೋಚನೆ ಮಾಡಬೇಕು. ಈಗ ಹರ್ಡ್ ಫಾಲೋಯಿಂಗ್ ಆಗಬಾರ್ದು. ಎಲ್ಲರೂ ಮಾಡ್ತಾ ಇದ್ದಾರೆ ನಾನು ಮಾಡ್ತೀನಿ ಅನ್ನೋ ಒಂದು ಅಭಿಪ್ರಾಯ ನಮ್ಮಲ್ಲಿ ಇಲ್ಲದೆ ನಮ್ಮ ಒಂದು ವಿವೇಕ ಬುದ್ಧಿಯಿಂದ ಅದನ್ನು ವಿಚಾರಿಸಿ ಅದನ್ನು ಸರಿ ಒಂದು ತರ್ಕಕ್ಕೆ ಅದು ಬಂದು ನಾವು ಅದನ್ನು ಆಚರಿಸ್ಕೋಬೇಕು ಅಂತ ಹೇಳ್ತಾರೆ. ಎಷ್ಟು ಸುಂದರವಾದ ಮಾತು ಅಲ್ವಾ. ಮತ್ತೆ ಬೇರೆ ಮತಿ ಬೇರೆ ಮತ ಅಂದರೆ ಒಬ್ಬೊಬ್ಬ ವ್ಯಕ್ತಿಯ ಬುದ್ಧಿಶಕ್ತಿಗೆ ಅನುಸಾರವಾಗಿ ಅವರ ಅಭಿಪ್ರಾಯಗಳು ರೂಪುಗೊಂಡಿರುತ್ತೆ. ಪ್ರತಿಯೊಬ್ಬ 140 ಕೋಟಿ ಜನ ಇಂಡಿಯಾಲಿ ಅಂದರೆ 140 ಕೋಟಿ ಮನಸ್ಸು, 140 ಕೋಟಿ ಬುದ್ಧಿ. ಆದರೆ ಒಬ್ಬರ ಥರ ಒಬ್ಬರು ಇಲ್ಲ. ಎಷ್ಟು ಭಗವಂತನ ಸೃಷ್ಟಿ ಎಷ್ಟು ಅದ್ಭುತ ಅನ್ನಿಸ್ಬಿಡುತ್ತೆ ಅಲ್ವಾ ನಮಗೆ. ಎಲ್ಲ ಅಂಗಾಂಗಗಳು ಒಂದೇ ಥರ ಇರುತ್ತೆ, ಒಂದು ಮಾತು ನಡೆ ನುಡಿ ಅದೆಲ್ಲನೂ ಒಂದೇ ಇರುತ್ತೆ. ಆದರೆ ಮನಸ್ಸು ಬುದ್ಧಿಗಳು ಯಾವ ತರಹ ರೂಪುಗೊಳ್ಳುತ್ತೆ ಪ್ರತಿಯೊಂದು ಮನುಷ್ಯನಲ್ಲೂ ಅನ್ನೋಕ್ಕೆ ಅದು ದೇವರ ಒಂದು ಸೃಷ್ಟಿಯ ಅದ್ಭುತ ಅದು. ಸೊ ನಮ್ಮ ಅಭಿರುಚಿಗೆ ತಕ್ಕಂತೆ ಸತ್ಯ ಧರ್ಮಗಳ ಮಾರ್ಗ ಇರಬೇಕು. ಅದರಲ್ಲಿ ನಮ್ಮ ಅಭಿರುಚಿ ಅಂದ್ಬಿಟ್ಟು ನಾವೇನು ಬೇಕಾದರೂ ಮಾಡ್ತೀವಿ ಅನ್ನೋದು ಅಂದ್ಕೊಂಡ್ಬಿಟ್ರೆ ಅದು ತಪ್ಪು. ಒಂದು ಸತ್ಯ ಧರ್ಮಗಳ ಮಾರ್ಗದಲ್ಲಿ ನಡೀತಾ ಮತ್ತು ಯಾವುದು ಸರಿ ಅನ್ನೋದು ಒಂದು ತರ್ಕ, ನಮ್ಮ ವಿವೇಚನಾ ಶಕ್ತಿಯನ್ನು ಉಪಯೋಗಿಸಿ ಅದರ ಒಂದು
ಪರವಾಗಿ ನಾವು ನಡ್ಕೊಂಡು ಹೋಗ್ತಾ ಇದ್ದರೆ ಜೀವನದಲ್ಲಿ ಎಲ್ಲವೂ ಸುಗಮವಾಗಿ ಅಂತ ಅನ್ನಿಸತ್ತೆ. ಹಾಗೂ ನಾವು ಇರಬೇಕಾದ ದಾರಿಯು ನಮ್ಮ ಅನುಭವಕ್ಕೆ ಬಂದಿರೋದನ್ನು ನಾವು ಆಲೋಚಿಸಬೇಕು, ಆರಿಸಿಕೊಳ್ಳಬೇಕು ಅನ್ನೋದನ್ನು ಇಲ್ಲಿ ಡಿ ವಿ ಜಿ ಅವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಮತ್ತೊಬ್ಬರನ್ನು ನಾವು ಖಂಡಿಸಿ ಅವ್ರದ್ದು ಸರಿಗಿಲ್ಲ, ನಾವೇ ಶ್ರೇಷ್ಠ, ನಮ್ಮದೇ ಸರಿ ಅನ್ನೋದಾಗಲಿ, ಅಥವಾ ನನಗೆ ತಿಳಿದಿರೋ ಅಷ್ಟು ಅಥವಾ ನಮ್ಮ ಒಂದು ಪಂಕ್ತಿಯಲ್ಲಿರೋ ಅಷ್ಟು ಬೇರೆ ಎಲ್ಲೂ ಇಲ್ಲ ಅನ್ನೋದು, ಆ ಒಂದು ಅಹಂ ಇರಕೂಡದು. ನಮಗೆ ಎಲ್ಲ ಇದರಲ್ಲೂ ವಿಚಾರಿಸಿ ನಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ನಾವು ಅನುಸರಿಸಿಕೊಂಡು ಹೋಗ್ತಾ ಇರಬೇಕು ಅನ್ನೋದನ್ನು ಇಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಧನ್ಯವಾದಗಳು.